ಸದಾಕಾಲ ನಮ್ಮ ಸಂಗಡ ಇರುವುದಕ್ಕಾಗಿ ನಮಗೊಬ್ಬ ಸಹಾಯಕನನ್ನು ಕಳಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎಂಬ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನದ ಕುರಿತಾಗಿ ಅನೇಕ ವಚನಗಳನ್ನ ನೋಡುತ್ತಿರುವಲ್ಲಿ ಈ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 17 ವಚನಗಳು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 17 ವಚನಗಳು. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಈ ವಾಕ್ಯಗಳನ್ನು ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ಪರಲೋಕದಲ್ಲಿರುವ ನಮ್ಮ ತಂದೆಯು ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ದೇವರಾತ್ಮನು ತಾನೇ ಆತ ನಮಗೆ ಈ ವಾಕ್ಯಗಳನ್ನ ಬೋಧಿಸಿ ಈ ವಾಕ್ಯಗಳ ನಿಜ ಅನುಭವದೊಳಗೆ ನಮ್ಮನ್ನು ಸೇರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೋಹಾನ ಸುವಾರ್ತೆಯ 14ನೇ ಅಧ್ಯಾಯ ಅಂದರೆ 14ನೇ ಅಧ್ಯಾಯ 15 ಮತ್ತು 16ನೇ ಅಧ್ಯಾಯ, ಈ 3 ಅಧ್ಯಾಯಗಳು ಯೇಸುಕ್ರಿಸ್ತನು ಬಹಳ ನಿಕಟವಾಗಿ ಮಾತನಾಡಿದ ಮಾತುಗಳು. ನಿಕಟವಾಗಿ ಅಂದರೆ ತನಗೆ ಬಹಳ ಆಪ್ತರಾಗಿರುವವರ ಸಂಗಡ ತಾನು ಯಾರೊಂದಿಗೆ ಭೋಜನ ಮಾಡಿದ್ನೋ ಅವರೊಂದಿಗೆ ತಾನು ಹಂಚಿಕೊಂಡ ಮಾತುಗಳು. ಒಂದು ವೇಳೆ ಇದನ್ನ ಹೀಗೆ ಹೇಳಿದ್ರು ತಪ್ಪಾಗಲಾರದು. ಒಬ್ಬ ಮದಲಿಂಗನು ಮದುವೆಗೆ ಮೊದಲು ತಾನು ಮದುವೆ ಮಾಡಿಕೊಳ್ಳಿರುವ ಹೆಣ್ಣಿನ ಬಳಿ ಅಂದ್ರೆ ಮದಲಗಿತ್ತಿಯ ಬಳಿ ಬಹಳ ಆಕೆಗೆ ಮಾತ್ರ ಆಕೆ ಕಿವಿಯಲ್ಲಿ ಆಕೆಯ ಹೃದಯಕ್ಕೆ ಉಸಿರಿದ, ಆಕೆಗೆ ಮಾತ್ರ ತಿಳಿಪಡಿಸಿದ ಅಮೂಲ್ಯ ಮಾತುಗಳು ಇರುವುದಾದರೆ ನಮ್ಮ ಪರಲೋಕ ಮದಲಿಂಗನು ತನಗೆ ಸಭೆಯಾಗತಕ್ಕ ಮದಲಗಿತ್ತಿಗೆ ಆತನು ಹಾಗೆಯೇ ಆಕೆ ಹೃದಯಕ್ಕೆ ಆಕೆ ಕಿವಿಗಳಲ್ಲಿ ಸಭೆಯೆಂಬ ಮದಲಗಿತ್ತಿಗೆ ಆತನು ಬಹಳ ಪ್ರಾಮುಖ್ಯಂಬಂತೆ ಉಸಿರಿದ ನುಡಿಗಳೇ ಯೋಹಾನ 14, 15, 16ನೇ ಅಧ್ಯಾಯ. ಆ ಕೂಟಕ್ಕಾಗಿ ಆತನು ಪ್ರತ್ಯೇಕವಾಗಿ ಮಾಡಿದ ಬಹಳ ಮಹತ್ತರವಾದ, ಉತ್ಕೃಷ್ಟವಾದ, ಉನ್ನತ ಮಟ್ಟದ ಪ್ರಾರ್ಥನೆಯೇ 17ನೇ ಅಧ್ಯಾಯ. ಎಲ್ಲವೂ ಶ್ರೇಷ್ಠ. ಈ 14, 15, 16ನೇ ಅಧ್ಯಾಯಗಳಲ್ಲಿ ಯೋಹಾನನ ಸುವಾರ್ತೆ ಪವಿತ್ರಾತ್ಮನ ಕುರಿತು ಯೇಸುಕ್ರಿಸ್ತನು ಅನೇಕ ವಿಚಾರಗಳನ್ನ ಇಟ್ಟಿದ್ದಾನೆ. ಕೆಲವೊಂದನ್ನು ನೇರವಾಗಿ ತೋರಿಸ್ತಾನೆ, ಕೆಲವೊಂದನ್ನು ಮರೆಯಲ್ಲಿ ತೋರಿಸ್ತಾನೆ. ಆದುದರಿಂದ ನಮಗೆ ಗೊತ್ತಾಗಬೇಕು, ಇವೆಲ್ಲವೂ ಪವಿತ್ರಾತ್ಮನ ಕುರಿತಾಗಿಯೇ ತಿಳಿಸಲ್ಪಟ್ಟ ವಿಷಯಗಳು. ಈಗ ನಾವು ಓದಿ ಕೇಳಿದ ಈ ವಾಕ್ಯದ ಭಾಗದಲ್ಲಿ ಇಲ್ಲಿ ಪವಿತ್ರಾತ್ಮನ ವಾಗ್ದಾನವನ್ನ ನಾವು 16ನೇ ವಚನದಲ್ಲಿ ಓದ್ತೇವೆ. ಹಾಗಾದ್ರೆ ಆ 16ನೇ ವಚನದಲ್ಲಿ ನಾವು ಹೊಂದಿಕೊಳ್ಳಲಿರುವ ಆ ವಾಗ್ದಾನ ಅದು ನೆರವೇರಬೇಕಾದ್ರೆ ನಮಗೆ 15ನೇ ವಚನ ಬಹಳ ಪ್ರಾಮುಖ್ಯ. ಯೋಹಾನ 14:15ರಲ್ಲಿ ಯೇಸು ಕ್ರಿಸ್ತನು ತನ್ನ ಕೂಟದವರಿಂದ ಅಥವಾ ತನ್ನ ಶಿಷ್ಯ ವೃಂದದವರಿಂದ ಬಯಸುವಂಥ ಸಂಗತಿ ಏನೆಂಬುದಾಗಿ ಹೇಳಿದರೆ, ಆತನು ನಮಗೆ ನೀಡಿದ ಸಕಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕು. ಹಾಗಾದರೆ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವುದಕ್ಕೆ ನಿಜವಾದ ಒಂದು ಪ್ರೇರಣೆ ಏನೆಂಬುದಾಗಿ ಆತನೇ ಹೇಳ್ತಾನೆ. ಅದು ಆತನ ಮೇಲೆ ನಮಗಿರುವ ಪ್ರೀತಿ. ಆತನ ಮೇಲೆ ನಮಗಿರುವ ಪ್ರೀತಿ ಇದು ಆತ ನಮಗೆ ನೀಡಿದ ಸಕಲ ಆಜ್ಞೆಗಳನ್ನು ನಾವು ಅನುಸರಿಸುವುದಕ್ಕೆ, ಕೈಕೊಳ್ಳುವುದಕ್ಕೆ, ವಿಧೇಯರಾಗುವುದಕ್ಕೆ ನಮ್ಮನ್ನು ಬಲಪಡಿಸುವಂಥದ್ದು. ಹಾಗಾಗಿ ವಚನ ಹೀಗೆ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಅನೇಕ ಆಜ್ಞೆಗಳನ್ನ ಕೊಟ್ಟಿದ್ದಾನೆ, ವಿಧ ವಿಧ ಆಜ್ಞೆಗಳು. ಹಾಗಾದರೆ ಯೇಸುಕ್ರಿಸ್ತ ನಮ್ಮಿಂದ ಬಯಸ್ತಿರುವಂಥದ್ದು ಇಲ್ಲಿ ಈ 15ನೇ ವಚನವನ್ನ ನಾವು ಹಿಡ್ಕೊಂಡಾಗ ಅದನ್ನ ಗಂಭೀರವಾಗಿ ಪರಿಗಣಿಸಿದಾದ್ರೆ ದೇವರು ನಮ್ಮಿಂದ ಬಯಸಿದ ಪ್ರೀತಿಯ ಸ್ವರೂಪ ಎಂಥದ್ದು? ಮತ್ತೊಮ್ಮೆ ಹೇಳ್ತಾನೆ, ದೇವರು
ನಮ್ಮಿಂದ ಬಯಸಿದ ಪ್ರೀತಿಯ ಸ್ವರೂಪ ಎಂಥದ್ದು? ಕೇವಲ ಬಾಯುಪಚಾರದ ಪ್ರೀತಿಯೋ, ಅಥವಾ ಬಾಯಿ ಮಾತಿನ ಪ್ರೀತಿಯೋ, ಅಥವಾ ಇನ್ನೊಂದು ವಿಧದ ಪ್ರೀತಿಯೋ? ಅನೇಕ ಕಥೆಗಳಲ್ಲಿ, ಅನೇಕ ಚಲನಚಿತ್ರಗಳಲ್ಲಿ ಅಥವಾ ಅನೇಕರ ಜೀವಿತದಲ್ಲಿ ಪ್ರೀತಿ ಎನ್ನುವಂಥದ್ದು ಕೇವಲ ಬಾಯಿ ಮಾತಿನ ಪ್ರೀತಿ ಅಥವಾ ಬಾಯುಪಚಾರದ ಪ್ರೀತಿ. ಪ್ರಿಯರು ದೇವಜನ, ನಮಗೆ ಅರ್ಥವಾಗಲಿ, ದೇವರು ಈ ಬಾಯಿ ಮಾತಿನ ಪ್ರೀತಿಯನ್ನು ನಮ್ಮಿಂದ ಬಯಸಲೇ ಇಲ್ಲ. ಬದಲಾಗಿ ಯಾವ ವಿಧದ ಪ್ರೀತಿಯನ್ನು ಆತ ನಮ್ಮಿಂದ ಬಯಸ್ತಾನೆ? ಅದಕ್ಕೆ ಉತ್ತರ ಈ ವಾಕ್ಯವನ್ನು ಗ್ರಹಿಸುವುದಾದರೆ, ದೇವರು ನಮ್ಮಿಂದ ಕ್ರಿಯಾರೂಪದ ಪ್ರೀತಿಯನ್ನು ಆತನು ಬಯಸ್ತಾನೆ. ತಗ್ಗಿಸಿಕೊಂಡು ವಿಧರಾಗುವಂಥ ಪ್ರೀತಿಯನ್ನು ಕ್ರಿಯೆಯಲ್ಲಿ ಆತನು ಬಯಸ್ತಾನೆ. ಆತನು ಹೇಳಿದ ವಾಕ್ಯಗಳನ್ನೆಲ್ಲ ನಾವು ಕೈಕೊಂಡು ನಡೆಯುವುದಾದರೆ, ಅದನ್ನೆಲ್ಲ ಅನುಸರಿಸಿ ನಡೆಯುವುದಾದರೆ, ಆತನು ನೀಡಿದ ವಾಗ್ದಾನಕ್ಕೆಲ್ಲ ನಾವು ವಿಧೇಯರಾಗುವುದಾದರೆ, ಇದು ಕ್ರಿಯೆಯಲ್ಲಿ ನಾವು ತೋರುವ ಪ್ರೀತಿ. ಹಾಗಾದರೆ ಈ ಕ್ರಿಯೆಯಲ್ಲಿ ತೋರಿ ಬರುವ ಪ್ರೀತಿ ಅದು ಒಂದು ಪರಿಪೂರ್ಣತೆ ಮಟ್ಟಕ್ಕೆ ಅಥವಾ ಅವುಗಳನ್ನು ನಾವು ಪಾಲಿಸ್ತಾ ಇರುವಾಗ, ಈಗ 16ನೇ ವಚನ, ಈ 16ನೇ ವಚನ ಹೀಗೆ ಹೇಳ್ತದೆ, ಆಗ. ಯಾವ ಕಾರಣಕ್ಕೆ ಆಗ? 15ನೇ ವಚನ ಈ ಭಾಗದಲ್ಲಿ ನಾವು ನಮ್ಮನ್ನ ಸರಿಯಾಗಿ ತೋರ್ಪಡಿಸಿಕೊಂಡರೆ, ಆಗ ನಮಗೆ 16ನೇ ವಚನ, ಆಗ ಯೇಸು ಆತನು ಹೇಳ್ತಾನೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆ. ಹಾಗಾದರೆ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಯೇಸು ಮಹಾಯಾಜಕನಾಗಿ ಕುಳಿತಿದ್ದಾನಲ್ಲ, ಒಬ್ಬೊಬ್ಬರ ರಕ್ಷಣೆಗಾಗಿ, ತನ್ನ ಮೂಲಕ ದೇವರ ಬಳಿಗೆ ಬರುವವರ ಒಬ್ಬೊಬ್ಬರ ರಕ್ಷಣೆಗಾಗಿ ಆತನು ವಿಜ್ಞಾಪಿಸುವುದಕ್ಕಾಗಿ ಯಾವಾಗಲೂ ಬದುಕಿರುವ ಮಹಾಯಾಜಕನಾಗಿದ್ದಾನಲ್ಲ. ಈತನ ವಿಜ್ಞಾಪನೆಯ ಒಂದು ಪ್ರಾಮುಖ್ಯವಾದ ವಿಷಯ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಜನರಿಗೆ, ತಂದೆಯೇ, ನೀನು ನಿನ್ನ ಆತ್ಮನನ್ನು, ನೀನು ಪರಿಶುದ್ಧಾತ್ಮನನ್ನು ಕಳಿಸಿಕೊಡು. ಹಾಗಾಗಿ ಇಲ್ಲಿ ಬರೆದಿದೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಯೇಸು ಕ್ರಿಸ್ತನು ತಾನು ಪುನರುತ್ಥಾನ ಹೊಂದಿದ 40ನೇ ದಿವಸ ಪರಲೋಕಕ್ಕೆ ದಿವ್ಯಾರೋಹಣವಾದನಲ್ಲ. ಆತನು ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಆ ಮಹಾಪದವಿಯಲ್ಲಿ, ಅತ್ಯುನ್ನತ ಪದವಿಯಲ್ಲಿ ಆತನು ಆಸೀನರೂಢನಾದ ಕೂಡಲೇ ಒಂದು ವೇಳೆ ಮಾಡಿರಬಹುದಾದಂಥ ಒಂದು ಶ್ರೇಷ್ಠ ಕಾರ್ಯ ಅಥವಾ ಮೊಟ್ಟ ಮೊದಲ ಕಾರ್ಯ ಏನೆಂಬುದಾಗಿ ಒಂದು ವೇಳೆ ನಾವು ಯೋಚಿಸುವುದಾದರೆ, ನಾನು ನಂಬುವಂಥ ವಿಷಯ, ಆತನು ಮೊಟ್ಟ ಮೊದಲು ನಮಗೆ ದೇವರು ಪವಿತ್ರಾತ್ಮನ ಕಳಿಸಿಕೊಡಲೆಂದೇ ಆತನು ವಿಜ್ಞಾಪಿಸಿರಲಿಕ್ಕೆ ಸಾಧ್ಯ. ಇಲ್ಲಿ ಬರ್ತದೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇಲ್ಲಿ ಯೇಸು ಕ್ರಿಸ್ತನು ದೇವರು ಎನ್ನುವಂಥ ಅಂಶವು ತಂದೆ, ಮಗ ಅಥವಾ ವಾಕ್ಯ ಮತ್ತು ಪವಿತ್ರಾತ್ಮ ಎಂಬ 3 ವ್ಯಕ್ತಿತ್ವದಲ್ಲಿ ತೋರ್ಪಟ್ಟದನ್ನು ಆತನು ಇಲ್ಲಿ ನಮಗೆ ತಿಳಿಸ್ತಿದ್ದಾನೆ. ಆಗ ನಾನು ಅಂದರೆ ವಾಕ್ಯ ಸ್ವರೂಪನಾದ ದೇವರ ಮಗನು ತಂದೆಯನ್ನು, ದೇವಾದಿದೇವನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ, ಬೇರೊಬ್ಬ ಸಹಾಯಕ ಪವಿತ್ರಾತ್ಮ ಎಷ್ಟು ಕಾಲಕ್ಕೆ ಕೊಡ್ತಿದ್ದಾನೆ? ಸದಾಕಾಲ ನಮ್ಮ ಸಂಗಡ ಇರುವುದಕ್ಕೆ. ಪ್ರಿಯರೇ, ಇದೆಲ್ಲವೂ ನಮಗೆ ದೊಡ್ಡ ಆದರಣೆಯ ಮಾತುಗಳು. ನಾವ್ಯಾರು ಕೈ ಬಿಡಲ್ಪಟ್ಟವರಲ್ಲವೇ ಅಲ್ಲ. ನಾವ್ಯಾವಾಗಲೂ ಒಬ್ಬ ಆದರಣ ಕರ್ತನನ್ನ ಹೊಂದಿಕೊಂಡು ಆತನೊಂದಿಗೆ, ಆತನ ಮೇಲೆ ಆತುಕೊಂಡು ಜೀವಿಸುವವರು. ಆತನು ಹೊತ್ತಿಗೂ ಕ್ಷಣ ಕ್ಷಣಕ್ಕೂ ನಮಗೆ ಪರಲೋಕದ ನೆರವನ್ನ ನಮಗೆ ತಲುಪಿಸುವಂತ ಕರ್ತನು ಈತನು, ಪರಿಶುದ್ಧಾತ್ಮನು. ಈತನ ಕುರಿತಾಗ ಯೇಸು ಹೇಳುವಂಥದ್ದು ಸಹಾಯಕನು. ನಮಗೆ ದೊಡ್ಡ ಆದರಣೆ ಈತನೇ, ನಮಗೆ ದೊಡ್ಡ ಬೆಂಬಲವು ಈತನೇ. ನಾವು ನೆನೆ ದಿವಸ ನೋಡಿದ್ದೇವೆ, ಯೇಸು ಕೊಡುವ ದೀಕ್ಷಾ ಸ್ನಾನ ಅದು ಪವಿತ್ರಾತ್ಮನಲ್ಲಿ ಬಲದಲ್ಲಿ, ಅಂದರೆ ದೇವರ ವ್ಯಕ್ತಿತ್ವ, ದೇವರ ಸಾಮರ್ಥ್ಯ. ಯೇಸು ಕ್ರಿಸ್ತ ನಮ್ಮನ್ನು ದೇವರ ವ್ಯಕ್ತಿತ್ವದಲ್ಲಿ ಅಂದರೆ ಪವಿತ್ರಾತ್ಮನಲ್ಲಿ ಅದ್ದಿ ತೆಗೆದು, ದೇವರ ಸಾಮರ್ಥ್ಯದಲ್ಲಿ ಅಂದರೆ ಪವಿತ್ರಾತ್ಮನ ಶಕ್ತಿ ಬಲದೊಳಗೆ ನಮ್ಮನ್ನು ಅದ್ದಿ ತೆಗೆಯುವಂಥ ದೇವರು. ಹಾಗಾದರೆ ಇವೆಲ್ಲವನ್ನ ಆತ ನಮಗೆ ಕೊಡುವಂಥ ಸಹಾಯಕನು. ಈತನ ಸ್ವರೂಪ, ಈತನು ಸದಾಕಾಲ ಇರುವಾತ, ಈತನು ನಿತ್ಯನು. ಹಾಗಾದರೆ ಈತನು ಯಾರೊಂದಿಗಿದ್ದಾನೆ? ಯೇಸುವಿನ ಮುಖಾಂತರ ದೇವರ ನಿತ್ಯ ಜೀವನ ಪಡೆದ ಜನರೊಂದಿಗೆ ಈತನು ಸದಾಕಾಲ ಇರುವಾತ. ಈ ಸದಾಕಾಲ ಎನ್ನುವಂಥ ಈ ಕಾಲವನ್ನು ನಾವು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ನಮ್ಮ ಆಯುಷ್ಕಾಲ ಮುಗಿದ್ರೂ ಆತ ನಮ್ಮ ಸಂಗಡ ಇರುವನು, ನಿತ್ಯತ್ವದಲ್ಲಿ ಆತ ನಮ್ಮ ಸಂಗಡ ಇರುವವನು. ದೇವರಿಗೆ ಸ್ತೋತ್ರ. 17ನೇ ವಚನಕ್ಕೆ ಬರುವಾಗ ಇಲ್ಲಿ ಬರ್ತದೆ, ಈ ಸಹಾಯಕನು ಯಾರಂದ್ರೆ ಈತನ ಕುರಿತು ಯೇಸು ಕ್ರಿಸ್ತನು ತಿರುಗಿ ಮಾತನಾಡ್ತಾನೆ, ಈತನು ಸತ್ಯದ ಆತ್ಮ, ಸದಾಕಾಲ ಇರುವ ಆತ್ಮ,
ಓ, ಈ ಸತ್ಯದ ಆತ್ಮದ ಸ್ವರೂಪವೇ ಅತಿ ವಿಶೇಷ. ಈತನ ಕುರಿತು ಯೇಸು ಹೇಳ್ತಿದ್ದಾನೆ, ಲೋಕವು ಆತನನ್ನು ನೋಡದೆಯೋ ತಿಳಿದೇ ಇರುವುದರಿಂದ ಆತನನ್ನು ಹೊಂದಲಾರದು. ನಮಗೆ ಮಾತಿನ ಅರ್ಥ ಗೊತ್ತಾಗಬೇಕು. ಕೂಡಲೇ ಹೇಳ್ತಾನೆ, ನೀವು ಆತನನ್ನು ಬಲ್ಲಿರಿ. ಏನಿದ್ರ ಅರ್ಥ? ಲೋಕಕ್ಕೆ ಈತನ ಗುರುತಿಲ್ಲ, ಆದರೆ ಆತನ ಶಿಷ್ಯರಿಗೆ ಈತನ ಗುರುತಿದೆ. ಲೋಕವು ಆತನನ್ನು ನೋಡಲಿಲ್ಲ, ತಿಳಿಯೋದಿಲ್ಲ, ಆದ್ದರಿಂದ ಆತನನ್ನು ಹೊಂದುವುದಿಲ್ಲ. ಆದರೆ ನೀವು ಆತನನ್ನು ಬಲ್ಲಿರಿ. ಏನಿದ್ರ ಅರ್ಥ? ಯಾರಿಗೆ ಯೇಸುವಿನ ಪರಿಚಯವಿದೆಯೋ ಅವರಿಗೆ ಪವಿತ್ರಾತ್ಮನ ಪರಿಚಯ ಸುಲಭ. ಯಾರು ಯೇಸುವನ್ನು ನೋಡಿದ್ದಾರೋ ಅವರು ಪವಿತ್ರಾತ್ಮನ ನೋಡಿದ್ದಾರೆ. ಯಾರು ಯೇಸುವನ್ನ ತಿಳಿದಿದ್ದಾರೋ ಅವರು ಪವಿತ್ರಾತ್ಮನ ತಿಳಿದಿದ್ದಾರೆ. ಯಾರು ಯೇಸುವನ್ನ ಹೊಂದಿದ್ದಾರೋ ಅವರು ಪವಿತ್ರಾತ್ಮನನ್ನು ಹೊಂದಿದ್ದಾರೆ. ಹಾಗಾಗಿ ಯೇಸು ಹೇಳ್ತಿದ್ದಾನೆ, ನೀವು ಆತನನ್ನು ಬಲ್ಲಿರ. ಅದರ ಅರ್ಥ, ನೀವು ನನ್ನನ್ನು ಬಲ್ಲವರಾದದರಿಂದಲೇ ನಿಮ್ಗೆ ಈಗ ಪವಿತ್ರಾತ್ಮ ಯಾರೆಂಬುದು ಗೊತ್ತು. ಹಾಗಾದ್ರೆ ಪವಿತ್ರಾತ್ಮನ ಪ್ರಸನ್ನತೆ ಎಂತಹ ಪ್ರಸನ್ನತೆ? ಅದು ಯೇಸುವಿನ ಪ್ರಸನ್ನತೆ. ಯೇಸುವನ್ನೇ ನಮ್ಮೆದುರು ಸಾಕ್ಷಾತ್ಕಾರವಾಗಿ ತಂದು ನಿಲ್ಲಿಸುವ ಆತನು ಪ್ರೀತಿಯ ಪರಿಶುದ್ಧಾತ್ಮ. ಪವಿತ್ರಾತ್ಮ ನಮ್ಮ ಜೊತೆ ಇರುವ ಅನುಭವ ಅದು ಯೇಸುವಿನೊಂದಿಗೆ ಇರುವ ಅನುಭವವೇ. ಮತ್ತು ಆತನು ಹೀಗೆ ಹೇಳ್ತಾನೆ, ಹೇಗೆಂದ್ರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು. ಇದು ಬಹಳ ಆದರಣೆ ಮಾತು. ಆತ ನಮ್ಮ ಬಳಿಯಲ್ಲಿ ಇರುವವನು ನಮ್ಮೊಳಗೆ ವಾಸ ಮಾಡುವ. ಈ ಕಾರಣದಿಂದ ನಾವು ಒಬ್ಬಂಟಿಗರಲ್ಲ, ದೇವರ ಐಕ್ಯತೆ ಸಹವಾಸದಲ್ಲಿ ಯಾವಾಗಲೂ ಇರುವವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈಗ ನಾವು ಈ ದಿನ ಓದಿ ಕೇಳಿದ ಎಲ್ಲಾ ವಾಕ್ಯಗಳು ನಮ್ಮೊಳಗೆ ಅನುಭವಕ್ಕೆ ಬರುವಂತೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿರುವಂಥ ಸಕಲ ಆದರಣೆಯು ನಮಗೆ ಆದರಣೆ ಆಗಲಿ. ಪ್ರಾರ್ಥನೆ ಮಾಡೋಣ. ಏಸಪ್ಪ, 15 ವಚನದ ಪ್ರಕಾರ ನಾವು ನಿನ್ನನ್ನು ಪ್ರೀತಿಸುವವರು, ಕ್ರಿಯೆಯಲ್ಲಿ ಪ್ರೀತಿಸುವವರು, ನಿನ್ನ ಆಜ್ಞೆಗಳಿಗೆಲ್ಲ ವಿಧೇಯರಾಗುವವರಾಗುವಂತೆ ಮಾಡು. ಆಗ ನೀನು ನಮಗಾಗಿ ಬೇಡಿಕೊಳ್ಳುತ್ತಿ, ಆಗ ತಂದೆ ನಮಗೆ ನಮ್ಮ ಸಂಗಡ ಸದಾಕಾಲ ಇರುವುದಕ್ಕಾಗಿ ನೀನು ಸಹಾಯಕನನ್ನು ಕಳಿಸ್ತಿ. ಆತನು ಸದಾಕಾಲ ಇರುವ ಆತನು. ಈತನು, ಈ ಸಹಾಯಕನು ಸತ್ಯದಾತ್ಮನೆಂಬುದಾಗಿ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ. ಈತ ನಿತ್ಯ ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಲೋಕವು ಈತನು ನೋಡದೆ ತಿಳಿದೇ ಇರುವುದರಿಂದ ಆತನು ಹೊಂದಲಾರದೆಂಬುದಾಗಿ ಹೇಳಿದ. ಅದೇ ವೇಳೆಯಲ್ಲಿ ನೀವು ಆತನನ್ನು ಬಲ್ಲಿರಿ ಎಂಬುದಾಗಿ ಹೇಳಿದ್ದಲ್ಲ. ಏಸಪ್ಪ, ನಿನ್ನನ್ನು ಅರಿತವರು ಯೇಸು ಪವಿತ್ರಾತ್ಮನನ್ನು ಅರಿತವರಾಗಿದ್ದಾರೆ. ನಿನ್ನ ನೋಡಿದವರು ಪವಿತ್ರಾತ್ಮನ ನೋಡಿದವರು, ನಿನ್ನನ್ನು ತಿಳಿದವರು ಪವಿತ್ರಾತ್ಮನ ತಿಳಿದವರು, ನಿನ್ನನ್ನು ಹೊಂದಿದವರು ಪವಿತ್ರಾತ್ಮನ ತಿಳಿದವರನ್ನಾಗಿ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಪ್ರೀತಿ ಪರಿಶುದ್ಧಾತ್ಮನೆ, ನೀನು ನಮ್ಮ ಬಳಿ ವಾಸ ಮಾಡುವವನು, ನಮ್ಮೊಳಗಿರುವಾತನಾಗಿರುವುದಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡಾಡ್ತೇವೆ. ನಿನ್ನಲ್ಲಿ ಸದಾ ಸಂಭ್ರಮಿಸುವುದಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ಈ ವಾಕ್ಯಗಳಲ್ಲಿ ಇರುವ ನಮ್ಮನ್ನು ಇನ್ನೂ ಅಧಿಕವಾದ ಗ್ರಹಿಕೆಯೊಳಗೆ ನಮ್ಮನ್ನು ನಡೆಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.